ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರು ಪ್ರತ್ಯೇಕ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡ್ತೀನಿ ಅಂದಿದ್ರು. ಈಗ ಅದನ್ನು ಬಿಡುಗಡೆಯನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿ ನರೇಂದ್ರ ಮೋದಿ ಅವರು ನನ್ನ ಪರವಾಗಿ ಮತಯಾಚನೆ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಅಭೂತಪೂರ್ವವಾದಂಥ ಯಶಸ್ಸು ಸಿಕ್ಕಿದೆ. ಬಿಜೆಪಿ ಕಾರ್ಯಕರ್ತರು ಮುಖಂಡರಿಗೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ಪ್ರಣಾಳಿಕೆ ಎಂಬುದು ಕಾಗದ ಅಲ್ಲ, ಭಗವದ್ಗೀತೆ. ಜನರಿಗೆ ಕೊಟ್ಟ ಮಾತನ್ನು ನೆನಪಿಸಿಕೊಂಡು 5 ವರ್ಷ ಜನರಿಗೆ ಕೊಟ್ಟ ಭರವಸೆಗಳನ್ನು ಸಾಕಾರಗೊಳಿಸಲಿದ್ದೇನೆ ಎಂದಿದ್ದಾರೆ. ಕುಡಿಯುವ ನೀರಿನ ಜೊತೆಗೆ ಶಾಶ್ವತ ನೀರಾವರಿ ಯೋಜನೆಗೆ ಮೂಲಕ ರಾಷ್ಟ್ರೀಯ ಯೋಜನೆ ರೂಪಿಸೋದು, ಎಚ್ಎನ್ ವ್ಯಾಲಿ ಯೋಜನೆ ವಿಸ್ತರಣೆ, ತೋಟಗಾರಿಕಾ ಬೆಳೆಗಳಿಗೆ ಸೂಕ್ತ ಮಾರುಕಟ್ಟೆ ನಿರ್ಮಾಣ ಮಾಡೋದು, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ತರೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಎಸ್ಐ ಆಸ್ಪತ್ರೆಯನ್ನು ಪ್ರಾರಂಭ ಮಾಡೋದು, ಚಿಕ್ಕಬಳ್ಳಾಪುರದಲ್ಲಿ ನಂದಿ ವೈದ್ಯಕೀಯ ಸಂಶೋಧನಾ ಕೇಂದ್ರದ ಪರಿಪೂರ್ಣವಾದಂಥ ಆರೋಗ್ಯ ನಗರವಾಗಿ ಅಭಿವೃದ್ಧಿ ಮಾಡುವುದು ಅಂತ ಹೇಳಿದ್ದಾರೆ. ಇಲ್ಲಿ ಬೇಕಾಗಿರ್ತಕ್ಕಂಥ ಸಂಚಾರ ಸೇವಾ ಸಂಸ್ಥೆಗಳು, ವಿಶೇಷವಾಗಿ ರೈಲ್ವೆ ನೆಟ್ವರ್ಕ್ ನಮ್ಮಲ್ಲಿ ಭಾಳ ಕಡಿಮೆ ಇದೆ. ನೀವು ಇಡೀ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ಈ ಕ್ಷೇತ್ರದಲ್ಲಿ ರೈಲ್ವೆ ನೆಟ್ವರ್ಕ್ ಅನ್ನೋದು ಸುಮ್ಮನೆ ಸೂಪರ್ಫಿಷಿಯಲ್ ಆಗಿದೆ. ಎಲ್ಲಿ ಕೂಡ ಜನರು ಉಪಯೋಗ ಮಾಡಲ್ಲ, ನಮಗೆ ಆ ಸಂಚಾರ ಮಾಡುವಂಥ ವ್ಯವಸ್ಥೆನೂ ಇಲ್ಲ. ಇದನ್ನು ಉತ್ಕೃಷ್ಟ ರೀತಿಯಲ್ಲಿ ಮಾಡುವಂಥ ಕೆಲಸ, ಅದನ್ನು ಏನು ಹೇಳ್ತಾರೆ, ಸರ್ಕ್ಯುಲರ್ ರೈಲ್ವೆ ನೆಟ್ವರ್ಕ್ ಅಂತಾರೆ. ಸರ್ಕ್ಯುಲರ್ ರೈಲ್ವೆ ನೆಟ್ವರ್ಕ್ ಇದನ್ನು ನಾವು ಕಲ್ಪಿಸಬೇಕು ಈ ಎಲ್ಲ ಭಾಗಗಳಲ್ಲಿ. ಮತ್ತು ಅಂತಾರಾಜ್ಯದ ರೈಲ್ವೆ ಲೈನ್ಗಳನ್ನು ಮತ್ತು ಹೊಸ ರೈಲುಗಳನ್ನು, ವಿಶೇಷವಾಗಿ ಅಟ್ಲೀಸ್ಟ್ ಒಂದು 10-12 ರೈಲುಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹಿಡಿದು ಅನಂತಪುರದ ಕಡೆ ಮತ್ತು ಅದೇ ರೀತಿ ಬಾಗೇಪಲ್ಲಿ ಕಡೆಯಿಂದ ಇವತ್ತು ಪುಟ್ಟಪರ್ತಿ ಈ ಕಡೆ, ಇವೆಲ್ಲ ಕೂಡ ಅನೇಕ ವರ್ಷಗಳ ಬೇಡಿಕೆ ಇದೆ. ಇದನ್ನೆಲ್ಲ ಕೂಡ ಮಾಡಬೇಕು. ಮತ್ತು ಈಗಾಗಲೇ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಬರುವಂಥ ಯೋಜನೆ, ಇದನ್ನು ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡುವಂಥದ್ದು. ಇದರ ಜೊತೆಗೆ ಇವತ್ತು ಚಿಕ್ಕಬಳ್ಳಾಪುರದವರೆಗೂ, ಅಲ್ಲಿಂದ ಆ ಕಡೆ ದೊಡ್ಡಬಳ್ಳಾಪುರ, ನೆಲಮಂಗಲ, ಈ ಕಡೆ ಹೊಸಕೋಟೆ, ಇದನ್ನು ಮೊದಲನೇ ಫೇಸಲ್ಲಿ ಮುಂದಿನ 5 ವರ್ಷದಲ್ಲಿ ಮಾಡಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿದೆ. ಆವಾಗ ಇದು ಹೊಸ ಬೆಂಗಳೂರು ಆಗಿ ಬೆಳಿಲಿಕ್ಕೆ ಭಾಳ ಸುಲಭ ಆಗ್ತದೆ. ಇಟ್ ಹ್ಯಾಸ್ ಟು ಬಿ ಹರ್ ಡೆವಲಪ್ಮೆಂಟ್ ಅಂತೀವಿ, HER, ಹೆಲ್ತ್, ಎಜುಕೇಷನ್ ಆ್ಯಂಡ್ ನೆಟ್ವರ್ಕ್ ಅಂತ, ರೈಲ್ವೆ ನೆಟ್ವರ್ಕ್ ಆರ್ ರೋಡ್ ನೆಟ್ವರ್ಕ್ ಅಂತ.